ರಾಜ್ಯದಲ್ಲಿ ರಾಜ್ಯಪಾಲರು ಅವ್ರು ಏನು ಡಿಸಿಷನ್ ತೊಗೊಂಡಿದ್ರು ಅದರ ವಿರುದ್ಧ ಕಾಂಗ್ರೆಸ್ ಹೋರಾಟ ನಡೆಸ್ತಾ ಇದೆ, ಇನ್ನೊಂದು ಕಡೆ BJPಯೂ ನಡೆಸ್ತಾ ಇದೆ. ಇದು ಯಾವ ಮಟ್ಟಕ್ಕೆ? ಈಗ ಭಾರತೀಯ ಜನತಾ ಪಾರ್ಟಿಯವರು ಮೊಸರಲ್ಲಿ ಕಲ್ಲು ಹುಡುಗದಾಗೆ ಕೆಲಸ ಅವ್ರದ್ದು. ರಾಜ್ಯಪಾಲರು ರಾಜಭವನವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂಥೇಳಿ ನಮ್ಮ ಬಹು ಗಂಭೀರವಾದ ಆಪಾದನೆ. ರಾಜ್ಯಪಾಲರ ಪದವಿ ಸಾಂವಿಧಾನಿಕವಾದಂಥ ಪದವಿ ಅದು. ಕರ್ನಾಟಕ ರಾಜ್ಯದ ಮಟ್ಟಿಗೆ ನೋಡಿದಾಗ ಅವರು ರಾಜ್ಯದ ಮುಖ್ಯಸ್ಥರು, ಸಂವಿಧಾನದ ಈಸ್ ದ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕೇ ವಿನಃ ಭಾರತೀಯ ಜನತಾ ಪಾರ್ಟಿಯ ನಾಯಕರ ನಿರ್ದೇಶನದಲ್ಲಿ ಅವ್ರು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ಪ್ರಕರಣಗಳು ನೋಡಿದಾಗ, ಮೂಡ ಇರ್ಬೋದು, ವಾಲ್ಮೀಕಿ ಹಗರಣಗಳು ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಲ್ಲಿ ಒಂದು ಸಂಶಯ ಬರ್ತಾ ಇದೆ, ರಾಜ್ಯಪಾಲರು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ. ಅವರ ವರ್ತನೆಯನ್ನು ಖಂಡಿಸಿ ನಾವು ನಿನ್ನೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಮೊದಲಾದರೂ ಸಹ ಇಡೀ ದೇಶದಲ್ಲೇ ಕುಖ್ಯಾತರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅವರ ನಾಯಕತ್ವ ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನು ಕೆಡವಲಿಕ್ಕೆ ಪ್ರಯತ್ನ ಮಾಡೋದು, ಕೆಡುವುದ್ರು ಸಹ 2 ಬಾರಿ. ಈ ಬಾರಿ ಅದು ಆಪರೇಷನ್ ಕಮಲ ನಡೆಯೋದಿಲ್ಲ ಅಂತ ಗೊತ್ತಾದ ಮೇಲೆ ವಾಮ ಮಾರ್ಗದ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ತೀವ್ರವಾದ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸರ್, ಈಗ BJP ಆರ್ಡರ್ ಮಾಡಿದ್ದಾರೆ, ರಾಜೀನಾಮೆ ಕೊಡಬೇಕು. ಪ್ರಾಸಿಕ್ಯೂಷನ್ ಮಾಡಿದ್ದಾರೆ ಅಂದಾಗ ಈಗ ಕೋರ್ಟಲ್ಲಿದೆ, ಹೈಕೋರ್ಟಲ್ಲಿ ಈಗಾಗಲೇ 29ನೇ ತಾರೀಕುವರೆಗೂ ಯಾವ ಕೋರ್ಟು ಸಹ ವಿಚಾರಣೆ ಮಾಡಬಾರ್ದು ಅಂತೇಳಿ ಹೇಳಿದೆ. 29ನೇ ತಾರೀಕುವರೆಗೂ ಇದು ಕಾನೂನಾತ್ಮಕವಾದ ಹೋರಾಟ. ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಾಗ ನ್ಯಾಯಾಂಗದ ಅಂಗಳದಲ್ಲಿ ಹೋಗಿರ್ತಕ್ಕಂಥ ಈ ಒಂದು ಪ್ರಕರಣ ನ್ಯಾಯಾಂಗದ ಅಂಗಳದಲ್ಲಿದ್ದಾಗ ನ್ಯಾಯಾಂಗ ಏನು ಹೇಳುತ್ತೆ ಅಂತ ನೋಡಿ ಇದು ನಾವು ನ್ಯಾಯಾಂಗದ ಹೋರಾಟವನ್ನು ಮಾಡ್ತೇವೆ. ಪ್ಲಸ್ ಇದು ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ವಿಚಾರ ಇರುವಾಗ ರಾಜಕೀಯವಾಗಲೂ ಸಹ ಹೋರಾಟ ಮಾಡ್ತೇವೆ. ಈಗ ಒಂದು ಕಡೆಯಿಂದ BJP ಅವರು ಹೇಳ್ತಾ ಇದ್ದಾರೆ, ಯಡಿಯೂರಪ್ಪ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಇವರು ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು? ನೋಡಿ, ಯಡಿಯೂರಪ್ಪನ ಪ್ರಕರಣ ನೇರವಾಗಿ 20 ಕೋಟಿ ರೂಪಾಯಿ ಲಂಚವನ್ನು ಚಕ್ಕಲಿ ಪಡೆದುಕೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಅದು ಇತಿಹಾಸವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಕುಖ್ಯಾತರಾಗಿರ್ತಕ್ಕಂಥವ್ರು ಕೇಂದ್ರದಲ್ಲಿರ್ತಕ್ಕಂಥ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ರವರು ಮಧ್ಯಪ್ರದೇಶದಲ್ಲಿ ವ್ಯಾಪಮ್ ಘೋಟಾಳ ಅಂತಾಯಿತು. ಅಂದರೆ ಅದರಲ್ಲಿ ಸುಮಾರು 45 ಜನ ಪ್ರಾಣ ಕಳ್ಕೊಂಡ್ರು, ಕೆಲವು ಆತ್ಮಹತ್ಯೆ ಮಾಡಿಕೊಂಡ್ರು, ಕೆಲವು ಮರ್ಡರ್ ಆಯಿತು. ಅವ್ರನ್ನ ನಿರಂತರವಾಗಿ ಸತತವಾಗಿ 19 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿಟ್ಟಿದ್ರಿ. ಅವ್ರನ್ನ ಯಾಕೆ ಪ್ರಾಸಿಕ್ಯೂಟ್ ಮಾಡಬೇಕು, ರಾಜೀನಾಮೆ ಕೊಡಬೇಕು ಅಂತ ಕೇಳಲಿಲ್ಲ? ಆ ಥರ ಪ್ರಕರಣ ಕೇಳಕ್ಕೆ ಹೋದರೆ ಗಡೀಪಾರ್ ಆಗಿದ್ದಂಥ ಅಮಿತ್ ಶಾ ಅವರು ಸಹ ಸುಪ್ರೀಂ ಕೋರ್ಟಲ್ಲಿ ಗಡೀಪಾರ್ ಮಾಡಿದ್ರು ಅವ್ರನ್ನ. ಈಗ ಅವ್ರನ್ನೂ ಯಾಕೆ ನೀವು ಮಂತ್ರಿ ಮಾಡಿದ್ದೀವಿ ಅಂತ ಕೇಳಕ್ಕೆ ಹೋದರೆ, ಆದ್ದರಿಂದ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇಡೋಕ್ಕಾಗೋದಿಲ್ಲ. ಗಂಭೀರವಾದ ಆರೋಪ ಭಾರತೀಯ ಜನತಾ ಪಾರ್ಟಿ ನಾಯಕರ ಮೇಲೆ ಇತ್ತೇ ವಿನಃ ಇದು ಕಪೋಲ ಕಲ್ಪಿತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಆರೋಪಗಳ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ. ಈಗ